ನಮಸ್ಕಾರ ವೀಕ್ಷಕರೇ, ಕಟ್ಟಡ ಕಾರ್ಮಿಕರಿಗಂತ 60,000 ರೂಪಾಯಿ ಸಹಾಯಧನವನ್ನು ರಾಜ್ಯ ಸರ್ಕಾರ ಕೊಡಲು ಮುಂದಾಗಿದೆ. ಕಟ್ಟಡ ಕಾರ್ಮಿಕರು ಹಾಗೂ ಅವರ ಕುಟುಂಬದ ಸದಸ್ಯರ ಮದುವೆಗೆ ರಾಜ್ಯ ಸರ್ಕಾರ ಅಂದರೆ ಸ್ಟೇಟ್ ಗೌರ್ಮೆಂಟ್ದಿಂದ 60,000 ರೂಪಾಯಿ ಸಹಾಯಧನವನ್ನು ನೀಡಲು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮುಂದಾಗಿದೆ. ನೋಂದಾಯಿತ ಕಾರ್ಮಿಕರು ತಮ್ಮ ಮದುವೆ ಅಥವಾ ಮಕ್ಕಳ ಮದುವೆಗೆ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಈ ಯೋಜನೆಯ ಮೊದಲ ಮದುವೆಗೆ ಹಾಗೂ ಗರ್ಭಿಣಿಯ ಎರಡನೇ ಅವಲಂಬಿತ ಮಕ್ಕಳ ಮದುವೆಗೆ ಸಹ ಕೂಡ ಅನ್ವಯಿಸಲಾಗುತ್ತದೆ. ಈ ಡೀಟೇಲ್ಸನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಮತ್ತು ಈ ಲಾಭವನ್ನು ಹೇಗೆ ಪಡೆಯೋದಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲ ಮದುವೆಗೆ ಅಥವಾ ಗರ್ಭಿಣಿಯ 2 ಅವಲಂಬಿತ ಮಕ್ಕಳ ಮದುವೆಗೆ ಈ ಸೌಲಭ್ಯವನ್ನು ಕೊಡಲಾಗುತ್ತದೆ. ಮದುವೆಯಾದ ದಿನಾಂಕದಿಂದ ಅರ್ಜಿ ಸಲ್ಲಿಸುವವರಿಗೆ ಕನಿಷ್ಠ 1 ವರ್ಷ ಸದಸ್ಯತ್ವ ಪೂರೈಸಿರಬೇಕು. ಕಟ್ಟಡ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನ ಪಡೆಯಲು ಕಾನೂನುಬದ್ಧ ಮದುವೆಯ ವಯಸ್ಸು ಹೊಂದಿರಬೇಕು. ಮದುವೆಯ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ನೋಂದಾಯಿತ ಕಟ್ಟಡ ಕಾರ್ಮಿಕರು 2 ಬಾರಿ ಈ ಸಹಾಯಧನ ಪಡೆಯಲು ಅರ್ಹರಾಗುತ್ತಾರೆ. ನೋಂದಾಯಿತ ಕಾರ್ಮಿಕರು ಅರ್ಜಿ ಸಲ್ಲಿಸಲು ಕೆಲವೊಂದು ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಅದಕ್ಕಾಗಿ ವೆಬ್ಸೈಟ್ ಲಿಂಕ್ ಒಂದಿದೆ, KIRB.www.KARNATAKA ಅಂದರೆ karnataka.gov.in ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನವೀಕರಣ ಅಗತ್ಯವಿದ್ದರೆ ಮತ್ತೊಮ್ಮೆ ನೋಂದಣಿಯನ್ನು ಮಾಡಬೇಕಾಗುತ್ತದೆ. ಯೋಜನೆಗಳು ವಿಭಾಗದಲ್ಲಿ ಮದುವೆ ಸಹಾಯಧನ ಆಯ್ಕೆ ಮಾಡಿ ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಿವಾಹ ನೋಂದಣಾ ಪ್ರಮಾಣಪತ್ರ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಮದುವೆಯ ಪುರಾವೆಯಾಗಿ ವಿವಾಹ ನೋಂದಣಾಧಿಕಾರಿಯಿಂದ ಪಡೆದ ಪ್ರಮಾಣಪತ್ರ ಅನಿವಾರ್ಯವಾಗುತ್ತದೆ. ಆಮೇಲೆ ಮದುವೆಯ ದಿನಾಂಕದಿಂದ ನೋಂದಣಿಯವರೆಗೆ 1 ವರ್ಷ ಸದಸ್ಯತ್ವ ಹೊಂದಿರುವುದು ಅಗತ್ಯವಾಗಿದೆ. ಅರ್ಜಿ ಸಲ್ಲಿಸುವ ಅವಧಿ ಮದುವೆಯ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ಕಟ್ಟಡ ಕಾರ್ಮಿಕರು ತಮ್ಮ ಮದುವೆಗೆ ಅಥವಾ ಮಕ್ಕಳ ಮದುವೆಗೆ ಸಹಾಯಧನವನ್ನು ಪಡೆಯಬಹುದು. ಗರ್ಭಿಣಿಯ ಮಕ್ಕಳ ಮದುವೆ ವೈದ್ಯಕೀಯ ದೃಢೀಕರಣದೊಂದಿಗೆ ಗರ್ಭಿಣಿಯ 2ನೇ ಅವಲಂಬಿತ ಮಕ್ಕಳ ಮದುವೆಗೆ ಸಹಾಯಧನ ಲಭ್ಯವಿದೆ. ನೋಂದಾಯಿತ ಕುಟುಂಬಗಳು 2 ಬಾರಿ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಅಗತ್ಯ ದಾಖಲೆಗಳೇನೆಂದರೆ ಮದುವೆ ನೋಂದಣಾ ಪ್ರಮಾಣಪತ್ರ, ಕಾರ್ಮಿಕರ ನೋಂದಣಿ ಪ್ರಕಾರ, ಗುರುತಿನ ಚೀಟಿ, ಆಧಾರ್ ಅಥವಾ ಪ್ಯಾನ್, ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ಇದಕ್ಕೆ ಡಾಕ್ಯುಮೆಂಟ್ಗಳಾಗಿ ಕೊಡಬಹುದು. ರಾಜ್ಯ ಸರ್ಕಾರದ ಈ ಯೋಜನೆಯ ಮೂಲಕ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಸುಸ್ಥಿರತೆ ಪಡೆಯಲು ಅವಕಾಶವಿದೆ. ಅರ್ಹ ಕಾರ್ಮಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಮತ್ತು ಮದುವೆ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಇದಾಗಲೇ ತಿಳಿಸಿದ ಹಾಗೆ KRB.www.karnataka.gov.in ನೋಂದಣಿ ಮಾಡಿ ಮದುವೆ ದಿನಾಂಕದಿಂದ 6 ತಿಂಗಳೊಳಗೆ ಅರ್ಜಿಗಳನ್ನು ಸಲ್ಲಿಸಲು ಸಹಾಯಧನ ಲಾಭ ಪಡೆಯಲು ಅವಕಾಶವನ್ನು ಕೊಡಲಾಗಿದೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಅಂದರೆ ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.